ಗಾಂಧಿ ಜಯಂತಿ ಅಕ್ಟೋಬರ್ 2ರಂದು ನಮ್ಮ ಇಡೀ ವಿಶ್ವದಲ್ಲಿ ಆಚರಣೆ ಆಗ್ತಾಯಿದೆ. ಈ ವಿಶ್ವದಲ್ಲಿ ಆಚರಣೆ ಆಗುವಾಗ ಮಹಾತ್ಮ ಗಾಂಧೀಜಿಯವರು ಎಲ್ಲ ರಂಗಗಳಲ್ಲಿ ಕೂಡ ಮಾನವೀಯತೆಯನ್ನು ಮೆರೆದವರು. ಅವರಿಗೆ ಮಾನವೀಯತೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಪರಿಶುದ್ಧನಾಗಬೇಕು, ಪ್ರತಿಯೊಬ್ಬ ವ್ಯಕ್ತಿಯು ಸುಖಿ ಆಗಬೇಕು, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒತ್ತಡಗಳಿಂದ ಹೊರಬರಬೇಕು ಅಂತ ಅವರ ತತ್ವವಾಗಿದೆ. ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮವೂ ಕೂಡ ಒಳ್ಳೆಯ ಶಾಂತಿಯುತವಾದ ಜೀವನವನ್ನು ನಡೆಸಿ ಸದ್ಗೃಹಸ್ಥರಾಗಿ ಸತ್ಪ್ರಜೆಗಳಾಗಿ ಪರಿವರ್ತನೆ ಆಗಬೇಕು ಅಂತಲೇ ಅವರ ಆಸೆ ಇತ್ತು. ಅನೇಕ ದುಶ್ಚಟಗಳನ್ನು ಜನ ಸ್ವೀಕಾರ ಮಾಡ್ತಾರೆ, ಭಾಳ ಸುಲಭವಾಗಿ ಅದು ಅಂಟಿಕೊಳ್ಳೋದು ಎಷ್ಟು ಸುಲಭ ಅಷ್ಟೇ ಬಿಡುವುದು ಭಾಳ ಕಷ್ಟ. ಉದಾಹರಣೆಗೆ ಈಗ ಅದು ಮದ್ಯಪಾನವನ್ನು ಒಬ್ಬ ಪ್ರಾರಂಭಿಸಿದರೆ ಮತ್ತು ಅವನು ಬಿಟ್ಟರು ಅದು ಅವನನ್ನು ಬಿಡೋದಿಲ್ಲ ಅಂತ ನಮ್ಮೊಂದು ಮಾತು ಹೇಳ್ತೇವೆ. ಯಾಕೆಂದರೆ ಮದ್ಯಪಾನದ ಒಂದು ಹುಚ್ಚು ಅಥವಾ ಸವಿ ಅವನ ನಾಲಿಗೆ ಪಂಚೇಂದ್ರಿಯಗಳಿಗೆ ಮುಟ್ಟಿದರೆ ಅವನಿಗೆ ಅದು ಬಿಟ್ಟು ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸತತವಾಗಿ ಅವನು ಕೆಸರಿನಲ್ಲಿ ಮುಳುಗಿ ಎದ್ದ ಹಾಗೆ ಅವನು ಅದರೊಳಗೆ ತೊಡಗಾಡ್ತಾ ಇರ್ತಾನೆ. ಹಾಗಾಗಿ ಕೆಸರು ಇವತ್ತು ಮದ್ಯವರ್ಜನ ಶಿಬಿರಗಳನ್ನು ನಾವು ಮಾಡಿ ಪ್ರತಿಯೊಬ್ಬರನ್ನು ಕೂಡ ಮದ್ಯ ಮುಕ್ತರನ್ನಾಗಿ ಮಾಡ್ತಾಯಿದ್ದೇವೆ. ಇದು ಭಾಳ ಯಶಸ್ವಿಯಾದ ಕಾರ್ಯಕ್ರಮವಾಗಿ ನಮ್ಮ ಕ್ಷೇತ್ರದಿಂದ ಪರಿಣಮಿಸಿದೆ. ಅಲ್ಲದೆ ಇತ್ತೀಚೆಗೆ 1800 ಕ್ಯಾಂಪ್ಗಳನ್ನು ನಾವು ಮಾಡಿದ್ದೇವೆ, ಶಿಬಿರಗಳನ್ನು ಮಾಡಿದ್ದೇವೆ. 1800 ಶಿಬಿರಗಳಲ್ಲಿ ಅವರು 7 ದಿವಸ ಇರಬೇಕಾಗಿದೆ. ಯಾವುದೇ ಔಷಧಿ ಇಂಜೆಕ್ಷನ್ ಗುಳಿಗೆ ಕೊಡದೆ ಮನಪರಿವರ್ತನೆ ಕಾರ್ಯವನ್ನು ಮಾಡಿದೆ. ಮನಪರಿವರ್ತನೆ ಶಾಶ್ವತವಾದದ್ದು, ಬೇರೆಲ್ಲ ತಾತ್ಕಾಲಿಕವಾದದ್ದು. ಇದರಲ್ಲಿ ಬಲತ್ಕಾರ ಒತ್ತಡ ಯಾವುದೂ ಇರುವುದಿಲ್ಲ. ಕೇವಲ ಸೌಮ್ಯವಾಗಿ ಅವರಿಗೆಲ್ಲ ವಿಷಯಗಳನ್ನು ಹೇಳಿ ದುಶ್ಚಟಗಳಿಂದ ಹೇಗೆ ಅವರಿಗೆ ಹಾನಿ ಆಗುತ್ತೆ ಅನ್ನೋದನ್ನು ಮನದಟ್ಟು ಮಾಡಿ ಅವರನ್ನು ಮದ್ಯಮುಕ್ತರನ್ನಾಗಿ ಮಾಡ್ತಾರೆ. ಹೀಗಾಗಿ ನಮ್ಮ ಈ ದೇಶದಲ್ಲಿ ಎಲ್ಲ ಕಡೆ ಯಾರು ಗಾಂಧೀಜಿಯವರನ್ನು ಒಪ್ಪಿಕೊಳ್ಳುತ್ತಾರೋ, ಗಾಂಧೀಜಿಯನ್ನು ಮೆಚ್ಚುತ್ತಾರೋ, ಗಾಂಧೀಜಿಯವರ ಆಚಾರ ವಿಚಾರಗಳನ್ನು ಯಾರು ಒಪ್ಪುತ್ತಾರೋ ಅವರೆಲ್ಲರೂ ಕೂಡ ಮದ್ಯಮುಕ್ತ ಜೀವನ, ದುಶ್ಚಟ ಮುಕ್ತ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರ ಆಸೆ ಇದ್ದದ್ದು ಏನು ಅಂತಂದರೆ ಇಡೀ ಪ್ರಪಂಚ ವಿಶ್ವದಲ್ಲಿ ಈ ಥರ ಒಂದೇ ಕುಟುಂಬ ಅನ್ನೋ ಭಾವನೆ ಬಂದರೆ ಎಷ್ಟು ಸಹಜವಾಗಿ ಜೀವನ ಮಾಡ್ಬೋದು, ಎಷ್ಟು ಸಂತೋಷದ ಜೀವನ ಮಾಡ್ಬೋದು ಅಂತ ಅವರ ಆಸೆ ಆಗಿದೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರನ್ನ ನಾನು ಇವತ್ತು ಸ್ಮರಿಸಿಕೊಂಡು ಈ ಗಾಂಧಿ ಜಯಂತಿಯ ಶುಭ ಸಂದೇಶಗಳನ್ನು ಎಲ್ಲ ಜನರಿಗೆ ನಾವು ಮುಟ್ಟಿಸುವಂತೆ ಮಾಡಿ ಗಾಂಧಿ ಜಯಂತಿ ಯಶಸ್ವಿಯಾಗಲಿ, ಅವರ ಸ್ಮರಣೆ ನಮಗೆಲ್ಲ ಕೆಟ್ಟದ್ದನ್ನು ದೂರ ಮಾಡಲಿಕ್ಕೆ ಪ್ರೇರಣೆ ಆಗಲಿ ಅಂತೇಳಿ ಆಶಿಸ್ತೇನೆ.